ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಓಕೆ, ನಿಮಗೊಂದು ಒಳ್ಳೆ ಮಾಹಿತಿನ ಹೇಳಲಿಕ್ಕೆ ಬಂದಿದ್ದೀನಿ ಮಕ್ಕಳಿಗೋಸ್ಕರ. ಇವಾಗ ನಾವು ಮಕ್ಕಳಿಗೆ ಏನೇನೋ ಕೊಟ್ಬಿಡ್ತೀವಿ, ಈ ಲೇಸು ಕುರ್ಕುರೆ ಅದು ಇದು ಅಂತ ಹೇಳ್ಬಿಟ್ಟು ಅದನ್ನು ತಿಂದ್ಬಿಟ್ಟು ಮಕ್ಕಳು ಅನ್ಹೆಲ್ದಿ ಆಗಿಬಿಡ್ತಾರೆ. ಸೊ ಅದಕ್ಕೆ ಆ ರೀತಿ ಆಗಬಾರ್ದು ಅಂತ ನಿಮಗೆ ಈ ಮಾಹಿತಿನ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಓಕೆ, ನಮ್ಮ ಚಾನೆಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಿಂದೆ ನನ್ನ ಮಗ ಇಣಕಿ ಇಣಕಿ ನೋಡ್ತವನೆ, ನಮ್ಮಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತೇಳಿ. ಸರಿ, ನಾನು ಈಗ ವಿಷಯಕ್ಕೆ ಬರ್ತೀನಿ. ಅದು ಮಕ್ಕಳಿಗೆ ತುಂಬಾ ಉಪಯೋಗ, ಹೆಲ್ತಿ ಕೂಡ ಹೌದು. ಆದ್ದರಿಂದ ನಾನು ಅದನ್ನು ನಿಮಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ಇಷ್ಟು ಬೆನಿಫಿಟ್ ನಿಮಗೆ ಹೇಳ್ತಾ ಹೋದರೆ, ಹೌದಲ್ಲ ಇಷ್ಟು ಬೆನಿಫಿಟ್ಸ್ ಇದೆ, ನಾವು ಯಾಕೆ ಅದನ್ನು ಮಕ್ಕಳಿಗೆ ಕೊಡಬಾರ್ದು ಅಂತ ನಿಮಗೆ ಅನಿಸುತ್ತೆ. ನೀವು ಖಂಡಿತ ಅದನ್ನು ತಗೊಂಬಂದು ಮಕ್ಕಳಿಗೆ ತಿನ್ನಿಸ್ತೀರಾ. ಈ ಕುರ್ಕುರೆ ಲೇಸು ದಯವಿಟ್ಟು ಅದನ್ನೇನು ತಿನ್ಸಕ್ಕೆ ಹೋಗ್ಬೇಡಿ. ಮಕ್ಕಳು ಅದಕ್ಕೆ ಅಡಕ್ಟ್ ಆಗಿಬಿಡ್ತಾರೆ. ಊಟ ಸರಿಯಾಗಿ ಮಾಡಲ್ಲ, ಅದು ತಿಂದ್ಬಿಟ್ಟು ನೀರು ಕುಡ್ಕೊಂಡ್ಬಿಟ್ರೆ ಆಗೋಯ್ತು, ಹೊಟ್ಟೆ ತುಂಬೋಯ್ತು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಅದೇನಂತ ನಿಮಗೆ ನಾನು ತೋರಿಸ್ತೀನಿ ಈಗ. ಓಕೆ, ಇದನ್ನೇ ನಾನು ಹೇಳಿದ್ದು ಇಷ್ಟೊತ್ತು. ಇದು ಮಖಾನ, ಕನ್ನಡದಲ್ಲಿ ಏನು ಕಮಲದ ಬೀಜಗಳು. ನಿಜವಾಗ್ಲೂ ಇದು ಎಲ್ಲ ಕಡೆನೂ ಸಿಗುತ್ತೆ. ನೀವು ಈ ಲೇಸು ಕುರ್ಕುರೆ ತರೋ ಬದಲು ಇದನ್ನ ತಂದು ಮಕ್ಳಿಗೆ ಕೊಡಿ ಅಂತ ಹೇಳ್ತೀನಿ. ಇದ್ರ ಬೆನಿಫಿಟ್ಸ್ ಏನಂತ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಓಕೆ, ಈ ಮಖಾನದಲ್ಲಿ ಪ್ರೋಟೀನ್, ಕ್ಯಾಲ್ಶಿಯಂ ಮತ್ತು ಫೈಬರ್ ತುಂಬಾ ಅಧಿಕವಾಗಿರುತ್ತೆ. ಅದು ಮಕ್ಕಳಿಗೆ ತುಂಬಾ ಮುಖ್ಯವಾಗಿರುತ್ತೆ. ಈ ಮಖಾನದಲ್ಲಿ ಅದು ಹೆಚ್ಚೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಓಕೆ, ಎರಡನೇದು ಬಂದ್ಬಿಟ್ಟು ಈ ಮಕ್ಕಳು ಏನದು ಚಾಕ್ಲೇಟು ಅದು ಇದು ಎಲ್ಲ ತಿನ್ಕೊಂಡ್ಬಿಟ್ಟಿರ್ತಾರೆ. ಏನು ಹಲ್ಲು, ನಿಜವಾಗ್ಲೂ ಅವರಲ್ಲಿ ಹಲ್ಲುಗಳಲ್ಲಿ ಯಾವುದೇ ರೀತಿ ಕ್ಯಾಲ್ಶಿಯಮ್ಮೇ ಇರೋದೇ, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಮಖಾನದಿಂದ, ಈ ಮಖಾನ ಯೂಸ್ ಮಾಡಿದ್ರೆ ಮಕ್ಕಳಿಗೆ, ಮಕ್ಕಳ ಹಲ್ಲಿಗೆ ಮತ್ತು ಮೂಳೆಗೆ ಬೇಕಾದಷ್ಟು ಕ್ಯಾಲ್ಶಿಯಂನ ಈ ಮಖಾನ ನೀಡುತ್ತೆ ಅಂತ ಹೇಳ್ಬೋದು. ಓಕೆ, ಎರಡನೇದು ಬಂದ್ಬಿಟ್ಟು ಈ ಮಕ್ಕಳು ಏನದು ಚಾಕ್ಲೇಟು ಅದು ಇದು ಎಲ್ಲ ತಿನ್ಕೊಂಡ್ಬಿಟ್ಟಿರ್ತಾರೆ. ಏನು ಹಲ್ಲು, ನಿಜವಾಗ್ಲೂ ಅವರಲ್ಲಿ ಹಲ್ಲುಗಳಲ್ಲಿ ಯಾವುದೇ ರೀತಿ ಕ್ಯಾಲ್ಶಿಯಮ್ಮೇ ಇರೋದೇ, ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ಮಖಾನದಿಂದ, ಈ ಮಖಾನ ಯೂಸ್ ಮಾಡಿದ್ರೆ ಮಕ್ಕಳಿಗೆ, ಮಕ್ಕಳ ಹಲ್ಲಿಗೆ ಮತ್ತು ಮೂಳೆಗೆ ಬೇಕಾದಷ್ಟು ಕ್ಯಾಲ್ಶಿಯಂನ ಈ ಮಖಾನ ನೀಡುತ್ತೆ ಅಂತ ಹೇಳ್ಬೋದು. ಮತ್ತು ಈ ಮಖಾನ ನೀವು ಮಕ್ಕಳಿಗೆ ದಿನ ಯೂಸ್ ಮಾಡ್ತಾ ಬಂದರೆ, ದಿನ ಅಂದರೆ ದಿನ 2 ಡೇಸ್ ಒಂದ್ಸಲ, 3 ಡೇಸ್ ಒಂದ್ಸಲ, ಓಕೆ ಕೊಡೋರು ದಿನಾನು ತಿನ್ನಿಸ್ತಾ ಇರ್ತಾರೆ. ಏನು ಒಂದಿಷ್ಟು ನೀವು ಮಾಡಿಕೊಟ್ರು ಮಕ್ಕಳಿಗೆ ತುಂಬಾ ಒಳ್ಳೆಯದು. ಈ ಮಖಾನ ತಿನ್ನೋದ್ರಿಂದ ಮಕ್ಕಳ ಏನದು ಹೃದಯ ಆರೋಗ್ಯ ಸಹ ಕಾಪಾಡುತ್ತೆ. ಮತ್ತು ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಸಹ ಅದು ಹೆಚ್ಚು ಮಾಡುತ್ತೆ ಅಂತ ಸಹ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಈ ಮಖಾನ ಯೂಸ್ ಮಾಡೋದ್ರಿಂದ ಇಂದು ಮಕ್ಕಳ ಜೀರ್ಣಕ್ರಿಯೆ ಹೆಚ್ಚಿಸುತ್ತೆ. ಮಕ್ಕಳಲ್ಲಿ ಏನು ಗೊತ್ತಾ, ಇವಾಗ ಸ್ಕೂಲಿಗೆ ಹೋಗ್ತಾರೆ, ತಿಂದ್ಬಿಡ್ತಾರೆ, ಅಲ್ಲೇ ಕುತ್ಕೊಂಡ್ಬಿಡ್ತಾರೆ, ಬೇಗ ಡೈಜೆಷನ್ ಆಗಲ್ಲ. ಯಾಕಂದರೆ ಈಗಿನ ಜನ್ರೇಷನ್ನೇ ಹಾಗೆ, ನಾವೇನು ಅದೇ ಪಿಜ್ಜಾ ತಿಂತೀವಿ, ಬರ್ಗರ್ ತಿಂತೀವಿ, ಅದೇನು ಬೇಗ ಡೈಜೆಷನ್ ಆಗುತ್ತೆ ಇಲ್ಲ. ಸೊ ಅಂಥವೆಲ್ಲ ನೀಡಬಾರ್ದು. ಅಂತ ತಿಂದೆ ಮಕ್ಕಳ ಡೈಜೆಷನ್ ಎಲ್ಲ ಹಾಳಾಗಿಬಿಟ್ಟಿರುತ್ತೆ. ಸೊ ಇದು ಯೂಸ್ ಮಾಡೋದ್ರಿಂದ ಮಕ್ಕಳ ಡೈಜೆಷನ್ಗೆ ತುಂಬಾ ಒಳ್ಳೆಯದು. ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿಟ್ಟಿರುತ್ತೆ. ಅಂದರೆ ಬ್ಲಡ್ಡಲ್ಲಿರೋ ಶುಗರ್ನ ಜಾಸ್ತಿನೂ ಅಲ್ಲ, ಕಡಿಮೆನೂ ಅಲ್ಲ, ಬಟ್ ಏನದು ಸಮತೋಲನ, ಓಕೆ ಏನದು ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ಈ ಮಖಾನದಿಂದ ಎಷ್ಟು ಯೂಸಸ್ ಇದೆ. ಹಂಗಾದ್ರೆ ನಾವು ಮಕ್ಳಿಗೆ ಕೊಡ್ಬೋದಲ್ವಾ?
ಖಂಡಿತ ನಾವು ಕೊಡಲೇಬೇಕು. ನಿಜವಾಗ್ಲೂ ಹೊರಗಿಂದು ಎಲ್ಲ ಥರ ತಂದು ತಿನ್ನಿಸೋ ಬದಲು ಇದು ಕಾಸ್ಟ್ಲಿ ಆದರೂ ಸಹ ನೀವು ಮಕ್ಕಳಿಗೆ ಕೊಟ್ಟರೆ ತುಂಬಾ ಹೆಲ್ತಿ ಅಂತ ನಾನು ನಿಮಗೆ ಸಜೆಷನ್ ಮಾಡ್ತೀನಿ. ಪ್ಲೀಸ್ ಇದನ್ನ ಮಕ್ಕಳಿಗೆ ನೀವು ಖಂಡಿತ ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ಈ ಮಖಾನನ ಹೆಂಗ್ ಮಾಡಿದರೆ ನಿಮ್ಮ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾನು ನಿಮಗೀಗ ತೋರಿಸ್ತೀನಿ. ನನ್ನ ಮಕ್ಕಳಿಗಂತೂ ನಾನು ಇದೇ ರೀತಿ ಮಾಡಿದರೆ ಮಾತ್ರ ಇಷ್ಟ ಆಗುತ್ತೆ, ಇಲ್ಲಾಂದರೆ ಇಷ್ಟ ಆಗಲ್ಲ. ಸೊ ನಾನು ಹೇಗೆ ಮಾಡ್ತೀನಿ ಅಂತ ನಾನು ನಿಮಗೆ ಈಗ ತೋರಿಸ್ತೀನಿ. ನೋಡಿ, ಇದು ಮೆತ್ತಗಿದೆ ನೋಡಿ, ಒಂಥರ ತಿನ್ಲಿಕ್ಕೆ ಆಗಲ್ಲ. ಇವಾಗ ನಾವು ಏನು ಮಾಡಬೇಕು ಅಂದರೆ ಇದನ್ನ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೋಬೇಕು. ಅದು ಹೆಂಗೆ ಆಗ್ಬೇಕಂದ್ರೆ ಮಕ್ಕಳು ಕುರ್ಕುರೆ ತಿಂತಾರಲ್ವ, ಕಡಿದ ತಕ್ಷಣ ಕರುಮ್ ಅನ್ನುತ್ತಲ್ಲ, ಆ ರೀತಿ ನಾವು ಹುರ್ಕೋಬೇಕು. ನೋಡಿ, ಈಗ ತಕ್ಕ ಮಟ್ಟಿಗೆ ಮಾತ್ರ ಬಿಸಿ ಆಗಿದೆ ನೋಡಿ, ಈ ಥರ ಆಗಿದೆ. ಮೊದಲು ಮೆತ್ತಗಿತ್ತು, ಇವಾಗ ಸ್ವಲ್ಪ ಪರವಾಗಿಲ್ಲ. ಈಗ ನಾವಿನ್ನೂ ಹುರ್ಕೋಬೇಕು ಇದನ್ನು. ಓಕೆ, ಇದನ್ನು ನಾವು ತಕ್ಕ ಮಟ್ಟಿಗೆ ಹುರ್ಕೊಂಡ ತಕ್ಷಣ ಸ್ವಲ್ಪ ಒಂಚೂರು ಆಫ್ ಮಾಡಿಬಿಟ್ಟು, ನಾನಿದು ಮನೆಯಲ್ಲೇ ಮಾಡಿರೋ ತುಪ್ಪ, ಇದು ಎಲ್ಲ ಕಡೆ ಒಂಚೂರು ತುಪ್ಪ ಸ್ಪ್ರೆಡ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡಿ. ಇಲ್ಲಾಂದರೆ ಎಲ್ಲ ತುಪ್ಪ ಎಲ್ಲ ಡ್ರೈ ಆಗಿಬಿಡುತ್ತೆ, ಎಲ್ಲ ಎಳ್ಕೊಂಬಿಡುತ್ತೆ, ಈ ಮಖಾನಕ್ಕೆ ಅಂಟ್ಕೊಳ್ಳೋಕ್ಕೆ ಬಿಡಲ್ಲ. ನಂತರ ಸ್ವಲ್ಪ ಖಾರ ಹಾಕಿ, ನೀವು ಮಕ್ಕಳು ಎಷ್ಟು ಖಾರ ತಿಂತಾರೋ ಅಷ್ಟು ಹಾಕಿ. ನಂತರ ಒಂಚೂರು ಉಪ್ಪು, ಒಂಚೂರು ಅರಿಶಿನ ಹಾಕ್ಕೊಳ್ಳಿ. ಇವಾಗ ನಾನು ಅರಿಶಿನ ಹಾಕ್ತಾ ಇದ್ದೀನಿ. ಸೊ ಮೊದಲು ನೀವೇನು ಗ್ಯಾಸ್ ಆನ್ ಮಾಡಬೇಡಿ, ಮತ್ತೆ ಎಲ್ಲ ಕಡೆ ಇದನ್ನು ಕೈ ಆಡಿಸಿ ಈ ರೀತಿ. ಅದು ಎಲ್ಲ ಒಂದೊಂದು ಬೀಜಕ್ಕೆ ಸಹ ಅದು ಅಂಟ್ಕೊಳ್ಳುತ್ತೆ, ಉಪ್ಪು, ಖಾರ, ಅರಿಶಿನ ಪುಡಿ ಮತ್ತು ತುಪ್ಪ. ನಾವು ಗ್ಯಾಸ್ ಹಚ್ಕೊಂಡ್ಬಿಟ್ಟು ನಾವೇನಾದರೂ ಈ ಥರ ಕೆಲಸ ಮಾಡಿದ್ರೆ ಮಖಾನಕ್ಕೆ ಏನೂ ಹಚ್ಕೊಳ್ಳೋದೇ ಇಲ್ಲ, ಎಲ್ಲದು ಡ್ರೈ ಆಗಿಬಿಡುತ್ತೆ. ಯಾಕಂದರೆ ನಾನು ಒಂದ್ಸಲ ಹಂಗೆ ಮಾಡ್ಕೊಂಡಿದ್ದೀನಿ, ಎಲ್ಲ ಸೀದೋಗ್ಬಿಡುತ್ತೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿ, ಈಗ ಎಲ್ಲ ಕಡೆ ಅಂಟ್ಕೊಳ್ತಲ್ವಾ, ಒಂದೊಂದು ಬೀಜಕ್ಕೆ ಕೂಡ ಈ ಖಾರ ಉಪ್ಪು ಹತ್ಕೊಂಡೈತೆ. ಓಕೆ, ಈಗ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತಲ್ಲ, ಒಂಚೂರು ಅಷ್ಟೇ ಬಿಸಿ ಆಗೋವಷ್ಟು. ಓಕೆ, ಈ ಮಖಾನ ರೆಡಿ ಆಯಿತು. ತೋರಿಸ್ತೀನಿ ಇದು ಯಾವ ರೀತಿ ಆಗಿದೆ. ಮೊದಲು ಮೆತ್ತಗಿತ್ತಲ್ವ, ಇವಾಗ ನೋಡಿ ತಿಂದರೆ ಸೌಂಡ್ ಬರುತ್ತೆ, ಹೌದು ತಾನೆ? ಈ ರೀತಿ ನೀವು ಹುರ್ಕೋಬೇಕು. ಎಲ್ಲ ಖಾರ ಉಪ್ಪು ಹಾಕ್ಬಿಟ್ಟು ಹುರ್ಕೊಳ್ಳಿ. ತುಪ್ಪದಲ್ಲಿ ಮಾಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ, ನಿಜವಾಗ್ಲೂ ಚೆನ್ನಾಗಿದೆ. ನೋಡಿ, ತಡಿ ಒಂದು ನಿಮಿಷ, ನೋಡಿ ಸೌಂಡ್ ಬಂತ, ಹಾಗೇನೆ ಮುರಿದೋಗುತ್ತೆ. ಸೇಮ್ ಕುರ್ಕುರೆ ಥರನೇ ಇರುತ್ತೆ, ಬಟ್ ಅದು ಕುರ್ಕುರೆ ಅಲ್ಲ, ಅದು ಅನ್ಹೆಲ್ದಿ, ಇದು ಹೆಲ್ದಿ. ಸೊ ಮಕ್ಕಳಿಗೆ ನೀಡಿ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟಾಟಾ.